ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುವ ದೇಶ ಯುರೋಪ್ ಖಂಡದ ಒಂದು ಗುಪ್ತ ರತ್ನ. ಇದರ ತೀರಗಳು, ಪರ್ವತಗಳು, ಹಳೆಯ ಇತಿಹಾಸ ಮತ್ತು ವಿಶಿಷ್ಟ ಸಂಸ್ಕೃತಿ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಬಹುದು. ಅದುವೇ ಬಲ್ಗೇರಿಯಾ. ಇದು ಒಂದು ಸಣ್ಣ ದೇಶ ಅಲ್ಲ, ಇದೊಂದು ಅಪರೂಪದ ಸಂಸ್ಕೃತಿ ಮತ್ತು ಪ್ರಕೃತಿಯ ಸಂಗಮ. ಆದ್ದರಿಂದ ಈ ದಿನ ನಾವು ಬಲ್ಗೇರಿಯಾದ 10 ಅದ್ಭುತ ವಿಚಿತ್ರಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1. ಯುರೋಪ್ನ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದು. ಬಲ್ಗೇರಿಯಾ ದೇಶದ ಬಗ್ಗೆ ತಿಳಿಯುವ ಮುನ್ನ ಅದರ ಇತಿಹಾಸದ ಆಳವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಬಲ್ಗೇರಿಯಾ ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದನ್ನು ಹೊಂದಿದೆ. ಐತಿಹಾಸಿಕ ನಗರ ವಾರ್ನಾದ ಬಳಿ ಸುಮಾರು 6500 ವರ್ಷಗಳ ಹಿಂದೆ ಇದ್ದ ಒಂದು ಸಮಾಧಿ ಸ್ಥಳ ಕಂಡುಬಂದಿದೆ. ಅಲ್ಲಿ ಸಿಗುವ ಚಿನ್ನದ ಆಭರಣಗಳು ಮತ್ತು ಕಲಾಕೃತಿಗಳು ಈವರೆಗೂ ಕಂಡುಬಂದಿರುವ ಪ್ರಪಂಚದ ಅತ್ಯಂತ ಹಳೆಯ ಚಿನ್ನದ ನಿಧಿ ಆಗಿದೆ. ಈಜಿಪ್ಟ್ನ ಪಿರಮಿಡ್ಗಳನ್ನು ಕಟ್ಟುವುದಕ್ಕೂ 1000 ವರ್ಷಗಳ ಮೊದಲೇ ಇಲ್ಲಿ ಈ ಶ್ರೀಮಂತ ನಾಗರಿಕತೆ ಇತ್ತೆಂದು ಸಾಬೀತಾಗಿದೆ. ಫ್ಯಾಕ್ಟ್ ನಂಬರ್ 2. ಬಲ್ಗೇರಿಯನ್ ಯೋಗರ್ಟ್ ಆರೋಗ್ಯದ ರಹಸ್ಯ. ಪ್ರಪಂಚಾದ್ಯಂತ ಜನಪ್ರಿಯವಾದ ಯೋಗರ್ಟ್ ಅದನ್ನು ಬಲ್ಗೇರಿಯನ್ನರು ಸೃಷ್ಟಿಸಿದರು. ಬಲ್ಗೇರಿಯಾದ ಪರ್ವತಗಳಲ್ಲಿ ಕಂಡುಬರುವ ವಿಶೇಷ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಬಲ್ಗಾರಿಕಸ್ ಇದು ಇದರ ರಹಸ್ಯವಾಗಿದೆ. ಈ ದಹನಕಾರಿ ಬ್ಯಾಕ್ಟೀರಿಯಾ ಬಲ್ಗೇರಿಯನ್ ಯೋಗರ್ಟ್ಗೆ ಅದರ ಅನನ್ಯ ಸುವಾಸನೆ ಮತ್ತು ಗಟ್ಟಿತನವನ್ನು ನೀಡುತ್ತದೆ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಮತ್ತು ಬಲ್ಗೇರಿಯಾದ ಜನರು ಇದನ್ನು ಪ್ರತಿದಿನ ತಿನ್ನುತ್ತಾರೆ. ಇದೇ ಅವರ ಜೀವನ ಮತ್ತು ಆರೋಗ್ಯದ ರಹಸ್ಯವಾಗಿಯೂ ಸಹ ಇರಬಹುದು. ಫ್ಯಾಕ್ಟ್ ನಂಬರ್ 3. ಗುಲಾಬಿ ಸುವಾಸನೆಯ ಸಾಮ್ರಾಜ್ಯ. ಬಲ್ಗೇರಿಯಾವನ್ನು ಗುಲಾಬಿಯ ದೇಶ ಎಂದು ಸಹ ಕರೆಯುತ್ತಾರೆ. ಈ ದೇಶದ ಮಧ್ಯಭಾಗದಲ್ಲಿರುವ ರೋಸ್ ವ್ಯಾಲಿ ಪ್ರಪಂಚದ ಅತ್ಯುತ್ತಮ ದರ್ಜೆಯ ಗುಲಾಬಿ ಎಣ್ಣೆಯ ತಯಾರಿಕೆಗೆ ಪ್ರಸಿದ್ಧವಾಗಿದೆ. ಪ್ರಪಂಚದ 70ರಿಂದ 80ರಷ್ಟು ಗುಲಾಬಿ ಎಣ್ಣೆ ಬಲ್ಗೇರಿಯಾದಿಂದಲೇ ಬರುತ್ತದೆ. 1 ಕಿಲೋಗ್ರಾಂ ಎಣ್ಣೆ ತಯಾರಿಸಲು ಸರಿಸುಮಾರು 3 ಟನ್ ಗುಲಾಬಿ ಪುಷ್ಪದಳಗಳನ್ನು ಬಳಸಿಕೊಳ್ಳುತ್ತಾರೆ. ಇದನ್ನು ಪ್ರಪಂಚದ ಎಲ್ಲ ದುಬಾರಿ ಪರ್ಫ್ಯೂಮ್ಗಳ ತಯಾರಿಕೆಯಲ್ಲಿ ಸಹ ಬಳಸುತ್ತಾರೆ. ಫ್ಯಾಕ್ಟ್ ನಂಬರ್ 4. ಬೆಂಕಿಯ ಮೇಲೆ ನೃತ್ಯ. ಬಲ್ಗೇರಿಯಾದಲ್ಲಿ ಕೇವಲ ಹೂವು ಮತ್ತು ಯೋಗರ್ಟ್ಗೆ ಮಾತ್ರವಲ್ಲ, ಅದ್ಭುತ ಸಂಪ್ರದಾಯಗಳು ಸಹ ಇಲ್ಲಿವೆ. ಇಲ್ಲಿ ಕೆಲವು ಪ್ರದೇಶಗಳಲ್ಲಿ ಜನರು ಬೆಂಕಿಯ ಮೇಲೆ ನೃತ್ಯ ಮಾಡುತ್ತಾರೆ. ಹೌದು, ನೀವು ಕೇಳಿದ್ದು ಸರಿಯಾಗಿದೆ. ಇದು ಲೆಸ್ಟಿನಾಟೋವಾ ಎಂದು ಪ್ರಸಿದ್ಧವಾದ ಒಂದು ಪ್ರಾಚೀನ ಸಂಪ್ರದಾಯ. ನರ್ತಕರು ಟ್ರಾನ್ಸ್ ಸ್ಥಿತಿಯಲ್ಲಿ ಬೂಟುಗಳನ್ನು ತೊಡೆದೇ ಕಾಲುಗಳಿಂದ ಬೆಂಕಿಯ ಬೂದಿಯ ಮತ್ತು ಉರಿಯುವ ಇದ್ದಲುಗಳ ಮೇಲೆ ನೃತ್ಯ ಮಾಡುತ್ತಾರೆ. ಇದು ಒಂದು ಮಾನಸಿಕ ಮತ್ತು ಆಧ್ಯಾತ್ಮಿಕ ಆಚರಣೆಯಾಗಿದೆ ಮತ್ತು ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯಾಗಿ ಗುರುತಿಸಲಾಗಿದೆ. ಫ್ಯಾಕ್ಟ್ ನಂಬರ್ 5. ಸೈಬರ್ ಲಿಂಕ್ನ ಜನ್ಮಭೂಮಿ. ಪ್ರಪಂಚದ ಮೊದಲ ಡಿಜಿಟಲ್ ಕಂಪ್ಯೂಟರನ್ನು ಕಂಡುಹಿಡಿದಿದ್ದು ಯಾರು ಗೊತ್ತಾ? ಈ ಹೆಗ್ಗಳಿಕೆ ಬಲ್ಗೇರಿಯನ್ ಅಮೆರಿಕನ್ ವಿಜ್ಞಾನಿಯಾದ ಜಾನ್ ಅಟಾನಾಸಾಫ್ ಅವರದ್ದಾಗಿದೆ. ಇವರು 1930 ಮತ್ತು 40ರ ದಶಕದಲ್ಲಿ ಅವರು ಅಟಾನಾಸಾಫ್ ಬೆರಿ ಕಂಪ್ಯೂಟರ್ ಅನ್ನು ರಚಿಸಿದರು. ಇದು ಆಧುನಿಕ ಕಂಪ್ಯೂಟರ್ಗಳ ಪಿತಾಮಹ ಎಂದೇ ಪರಿಗಣಿಸಲಾಗುತ್ತದೆ ಮತ್ತು ಬಲ್ಗೇರಿಯಾ ತನ್ನದೇ ಆದ ಸಾಫ್ಟ್ವೇರ್ ಉದ್ಯಮವನ್ನು ಸಹ ಹೊಂದಿದೆ. ಅದನ್ನು ಯುರೋಪ್ನ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 6. ಭಾಷೆಯ ಅದ್ಭುತ. ನೀವು ಬಲ್ಗೇರಿಯಾಗೆ ಹೋಗಿದ್ದರೆ ಸಂಭಾಷಣೆ ಮಾಡುವಾಗ ಗಂಭೀರ ಗೊಂದಲಕ್ಕೀಡಾಗಬಹುದು. ಕಾರಣ ಬಲ್ಗೇರಿಯನ್ನರಲ್ಲಿ ತಲೆ ಅಲುಗಾಟದ ಅರ್ಥವೇ ವಿಭಿನ್ನವಾಗಿದೆ. ನಮ್ಮಲ್ಲಿ ಹೌದು ಎಂದರೆ ತಲೆ ಅಡ್ಡಾಡಿಸುವುದು, ಇಲ್ಲ ಎಂದರೆ ತಲೆ ಅಲ್ಲಾಡಿಸುವುದು. ಆದರೆ ಬಲ್ಗೇರಿಯಾದಲ್ಲಿ ಇದು ನಿಖರವಾಗಿ ತದ್ವಿರುದ್ಧವಾಗಿದೆ. ಹೌದು ಎಂದರೆ ತಲೆ ಅಲ್ಲಾಡಿಸುವುದಾಗಿದೆ ಮತ್ತು ಇಲ್ಲ ಎಂದರೆ ತಲೆ ಅಡ್ಡ ಆಡಿಸುವುದಾಗಿದೆ. ಮೊದಲು ಹೋದವರಿಗೆ ಇದು ನಿಜವಾಗಿಯೂ ಚೇಷ್ಟೆಯಾಗಿ ಕಾಣಬಹುದು. ಫ್ಯಾಕ್ಟ್ ನಂಬರ್ 7. ಪ್ರಕೃತಿಯ ವೈಚಿತ್ರ್ಯ. ಬೆಲೋಗ್ರಾಡ್ಚಿಕ್ನ ಬಂಡೆಗಳು. ಬಲ್ಗೇರಿಯಾದ ಪ್ರಕೃತಿ ಕೂಡ ಅದ್ಭುತ ಕಥೆಗಳನ್ನು ಹೇಳುತ್ತದೆ. ದೇಶದ ಉತ್ತರದಲ್ಲಿ ಬೆಲೋಗ್ರಾಡ್ಚಿಕ್ ಬಂಡೆಗಳು ಎಂಬ ಸುಂದರ ವಿಚಿತ್ರ ಪ್ರದೇಶವಿದೆ. ಕೋಟ್ಯಾಂತರ ವರ್ಷಗಳ ಹಿಂದೆ ರೂಪುಗೊಂಡ ಈ ಕೆಂಪು ಮರಳುಗಲ್ಲಿನ ಬಂಡೆಗಳು
ಮಾನವರ ಮತ್ತು ಪ್ರಾಣಿಗಳ ಮತ್ತು ಪ್ರಸಿದ್ಧ ಪಾತ್ರಗಳ ಆಕಾರದಲ್ಲಿ ನಿಮಗೆ ಕಾಣಸಿಗುತ್ತವೆ. ಜನರು ಇವುಗಳಿಗೆ ಕಥೆಗಳನ್ನು ಸಹ ಕಟ್ಟಿದ್ದಾರೆ. ಒಂದು ಬಂಡೆಯನ್ನು ಮಡೆನ್ ಅಂದರೆ ಕನ್ಯೆ ಎಂದರ್ಥ ಎಂದು, ಇನ್ನೊಂದು ಬಂಡೆಯನ್ನು ಆಟಿ ಅಂದರೆ ಶಿಲ್ಪಿ ಎಂದರ್ಥ ಎಂದು ಸಹ ಕರೆಯುತ್ತಾರೆ. ಇದು ನಿಜವಾಗಿಯೂ ಪ್ರಕೃತಿಯ ಒಂದು ಕಲಾಕೃತಿಯಾಗಿದೆ. ಫ್ಯಾಕ್ಟ್ ನಂಬರ್ 8, ಸಂಪತ್ತಿನ ಸಂಕೇತ ಲೆವ್. ಬಲ್ಗೇರಿಯಾದ ಹಣಕಾಸು ವ್ಯವಸ್ಥೆಯೂ ಸಹ ಒಂದು ವಿಶೇಷತೆಯನ್ನು ಹೊಂದಿದೆ. ಅವರ ನಾಣ್ಯದ ಹೆಸರು ಲೆವ್. ಲೆವ್ ಎಂದರೆ ಕನ್ನಡದಲ್ಲಿ ಸಿಂಹ ಎಂದರ್ಥ. ಆದರೆ ಇನ್ನೂ ಆಶ್ಚರ್ಯದ ವಿಷಯವೇನೆಂದರೆ ಬಲ್ಗೇರಿಯಾ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರವಾದರೂ ಸಹ ಅವರು ಇನ್ನೂ ತಮ್ಮದೇ ಆದ ನಾಣ್ಯಗಳನ್ನು ಬಳಸುತ್ತಿದ್ದಾರೆ ಮತ್ತು ಅವರ ನಾಣ್ಯಗಳು ವಿಶ್ವದಲ್ಲಿ ಅತ್ಯಂತ ಸುರಕ್ಷಿತ ಮತ್ತು ನಕಲು ಮಾಡಲು ಕಷ್ಟಕರವಾದ ನೋಟುಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಫ್ಯಾಕ್ಟ್ ನಂಬರ್ 9, ಅತ್ಯಂತ ಹಳೆಯ ಸ್ಲಾವಿಕ್ ಭಾಷೆ. ಬಲ್ಗೇರಿಯನ್ ಭಾಷಾ ಮತ್ತು ಲಿಪಿಯ ಪರಂಪರೆಗೆ ಹೆಸರುವಾಸಿಯಾಗಿದೆ. ಬಲ್ಗೇರಿಯನ್ ಭಾಷೆಯು ಪ್ರಪಂಚದ ಅತ್ಯಂತ ಹಳೆಯ ಸ್ಲಾವಿಕ್ ಭಾಷೆ ಎಂದು ಪರಿಗಣಿಸಲಾಗಿದೆ. ಇನ್ನು ಮುಖ್ಯವಾಗಿ ಸೈರಿಲಿಕ್ ಲಿಪಿ ಬಲ್ಗೇರಿಯಾದಲ್ಲಿ ಜನ್ಮ ತಾಳಿತು. 9ನೇ ಶತಮಾನದಲ್ಲಿ ಸಂತ ಸಿರಿಯಲ್ ಮತ್ತು ಮೆಥೋಡಿಯಸ್ ಅವರ ಶಿಷ್ಯರು ಈ ಲಿಪಿಯನ್ನು ರೂಪಿಸಿದರು. ಇಂದು ಇದನ್ನು ರಷ್ಯಾ, ಸೈಬೀರಿಯಾ, ಯುಕ್ರೇನ್ ಸೇರಿದಂತೆ ಅನೇಕ ದೇಶಗಳು ಈ ಲಿಪಿಯನ್ನು ಬಳಸುತ್ತಿವೆ. ಇದು ಬಲ್ಗೇರಿಯಾದ ಒಂದು ಬೃಹತ್ ಸಾಂಸ್ಕೃತಿಕ ಕೊಡುಗೆಯಾಗಿದೆ. ಫ್ಯಾಕ್ಟ್ ನಂಬರ್ 10, ನಿಸರ್ಗದ ರತ್ನ ರೀಲಾ ಮೊನೆಸ್ಟ್ರಿ. ನಮ್ಮ ಪಟ್ಟಿಯಲ್ಲಿ ಕೊನೆಯ ವಿಚಿತ್ರ ಸಂಗತಿ ಏನಪ್ಪಾ ಅಂದರೆ ಬಲ್ಗೇರಿಯಾದ ಹೃದಯ ಭಾಗದಲ್ಲಿರುವ ಒಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಚಿಹ್ನೆ, ಅದುವೇ ರೀಲಾ ಮೊನೆಸ್ಟ್ರಿ. ಪರ್ವತಗಳ ನಡುವೆ ಅಡಗಿಕೊಂಡಿರುವ ಈ ಮಠವು ಬಲ್ಗೇರಿಯಾದ ಒಂದು ರಾಷ್ಟ್ರೀಯ ಪ್ರತೀಕವಾಗಿದೆ. ಇದು ವಾಸ್ತುಶಿಲ್ಪ, ಗಾಢವಾದ ಭಿತ್ತಿ ಚಿತ್ರಗಳು ಮತ್ತು ಶಾಂತ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. 10ನೇ ಶತಮಾನದಲ್ಲಿ ಸ್ಥಾಪಿತವಾದ ಇದು ಬಲ್ಗೇರಿಯಾದ ಧರ್ಮ, ಇತಿಹಾಸ ಮತ್ತು ಪರಂಪರೆಯ ಜೀವಂತ ಸಾಕ್ಷಿಯಾಗಿ ನಿಂತಿದೆ. ಇದನ್ನು ನೋಡದೆ ಬಲ್ಗೇರಿಯಾ ಪ್ರವಾಸ ಅಪೂರ್ಣವಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಬಲ್ಗೇರಿಯಾ ಪ್ರಾಚೀನ ನಾಗರಿಕತೆಯಿಂದ ಹಿಡಿದು ಆಧುನಿಕ ತಂತ್ರಜ್ಞಾನದವರೆಗೆ, ಸುವಾಸನೆಯ ಗುಲಾಬಿಯಿಂದ ಹಿಡಿದು ಆರೋಗ್ಯದ ಯೋಗರ್ಟ್ವರೆಗೆ ಬಲ್ಗೇರಿಯಾ ದೇಶ ನಮಗೆ ಅನೇಕ ಅದ್ಭುತ ವಿಚಿತ್ರಗಳನ್ನು ನೀಡುತ್ತದೆ. ಈ ಚಿಕ್ಕ ದೇಶದಲ್ಲಿ ಹೇರಳವಾದ ಸಂಸ್ಕೃತಿ ಮತ್ತು ಸೌಂದರ್ಯ ತುಂಬಿದೆ. ಇವುಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.